ಸರಿ, ಈ ಒಂದು ಅವಧಿಯಲ್ಲಿ ನಾವೇನು ಮಾಡೋಣ, ಮೌರ್ಯ ಸಾಮ್ರಾಜ್ಯದ ಕುರಿತು ಆಲ್ರೆಡಿ ನೀವು ಅಧ್ಯಯನ ಮಾಡಿದಿರಿ, ತಿಳ್ಕೊಂಡಿದ್ರಿ, ಕೇಳಿದಿರಿ. ಅದೇ ಅಂಶಗಳನ್ನು ನಿಮ್ಮಿಂದಲೇ ಮತ್ತೇನು ಮಾಡೋಣ, ನಾವು ರಿಪೀಟ್ ಮಾಡೋಣ. ಒಬ್ಬೊಬ್ಬರು ಆ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ವಾಕ್ಯವನ್ನು ಹೇಳ್ತಾ ಹೋಗ್ರಿ. ಹೇಳ್ತೀರಿ? ಹೇಳಮ್ಮ. ಓಕೆ. ಇವರು ಮಗದಿಂದ ರಾಜ್ಯವನ್ನು ಆಳಿದರು. ಓಕೆ. ಮೌರ್ಯ ಸಾಮ್ರಾಜ್ಯದ ಪ್ರಮುಖ ದೊರೆಗಳು ಬಿಂದುಸಾರ, ಅಶೋಕ, ಚಂದ್ರಗುಪ್ತ ಮೌರ್ಯ. ಓಕೆ. ಮೌರ್ಯ ಸಾಮ್ರಾಜ್ಯ ಸಂಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಓಕೆ. ವಿಷ್ಣುಗುಪ್ತನು ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ರಚಿಸಿದ. ಓಕೆ. ಮೌರ್ಯ ಮನೆತನದ ರಾಜಧಾನಿ ಪಾಟಲಿಪುತ್ರ. ಓಕೆ. ಅಶೋಕನ ಕಾಲದ 5 ಪ್ರಮುಖ ನಗರ ಕೇಂದ್ರಗಳು ತಕ್ಷಶಿಲೆ, ಪಾಟಲಿಪುತ್ರ, ಸುವರ್ಣಗಿರಿ, ಉಜ್ಜಯಿನಿ. ಓಕೆ. ಅಶೋಕನು ಕಳಿಂಗ ಯುದ್ಧದ ನಂತರ ಅಹಿಂಸೆಯನ್ನು ಪ್ರತಿಪಾದಿಸಿದನು. ಓಕೆ. ಚಂದ್ರಗುಪ್ತ ಮೌರ್ಯನ ಸಾಧನೆಯನ್ನು ಗ್ರೀಕರ ರಾಯಭಾರಿಯಾಗಿದ್ದ ಮೆಗಸ್ತನಿಸನು ಇಂಡಿಕಾದಲ್ಲಿ ಬರೆದು ಅಮರಗೊಳಿಸಿದನು. ಓಕೆ. ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಹೇಳಿರ್ಬೇಕಲ್ಲ ಆಲ್ರೆಡಿ? ಮಗದಿಂದ ರಾಜ್ಯವನ್ನು ಆಳಿದರು. ಇಲ್ಲ, ಆಲ್ರೆಡಿ ಹೇಳಿದಾರೆ. ನೆಕ್ಸ್ಟ್ ಹೇಳಪ್ಪ. ನೆಕ್ಸ್ಟ್ ಮಸ್ಕೆಯಲ್ಲಿ ಮೌರ್ಯರ ಶಾಸನಗಳು ದೊರೆತಿವೆ. ಹಾಂ. ಅಶೋಕನ ಬಿರುದು ಜೀವನ ಪ್ರಿಯ ಹಾಗೂ ಪ್ರಿಯದರ್ಶಿ. ಓಕೆ. ತಕ್ಷಶಿಲೆ ವಾಯು ಭಾರತದ ದ್ವಾರವಾಗಿದೆ. ಹಾಂ. ಓಕೆ. ಉಜ್ಜಯಿನಿ ಉತ್ತರದಿಂದ ದಕ್ಷಿಣ ವ್ಯಾಪಾರ ಮಾರ್ಗವಾಗಿದೆ. ಓಕೆ. ಪಟ್ಟಾಭಿಷಕ್ತನಾಗಿ 8 ವರ್ಷಗಳ ನಂತರ ಕಳಿಂಗವನ್ನು ವಶಪಡಿಸಿಕೊಂಡನು. ಓಕೆ, ಗುಡ್. ಹೆಚ್ಚಿನ ಮಾಹಿತಿ ಮತ್ತೆ ಯಾರು ಹೇಳ್ತೀರಿ? ಇನ್ನೂ ತಿಳ್ಕೊಂಡವ್ರು ಹೇಳ್ತೀರಿ? ನೀ ಹೇಳಪ್ಪ. ಅಶೋಕನು ಸಾರನಾಥ ಸ್ತಂಭವೊಂದರಲ್ಲಿ ವ್ಯಕ್ತವಾಗಿರುವ ಭಾರತದ ರಾಜಲಾಂಛನವನ್ನು ಭಾರತದ ರಾಜಲಾಂಛನವಾಗಿ ಮಾಡಿಕೊಂಡರು. ಓಕೆ. ನೀನು ಹೇಳಪ್ಪ. ಅಶೋಕನ ಶಾಸನಗಳು ಮಸ್ಕಿ ಮತ್ತು ಬ್ರಹ್ಮಗಿರಿಗಳಲ್ಲಿ ದೊರೆತಿವೆ. ಓಕೆ, ಗುಡ್. ನೀನು ಹೇಳಪ್ಪ. ಅಶೋಕನ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿವೆ. ಓಕೆ, ಗುಡ್. ಅಶೋಕನ ಕಳಿಂಗ ಯುದ್ಧದಲ್ಲಿ 1,50,000 ಮಂದಿ ಸೆರೆಯಾದರು ಮತ್ತು 1,00,000 ಮರಣ ಹೊಂದಿದಾರನ? ಓಕೆ, ಗುಡ್. ನೆಕ್ಸ್ಟ್ ನೀವು ಯಾರು ಹೇಳ್ತೀರಿ? ಹೆಚ್ಚಿನ ಮಾಹಿತಿ ಹೇಳ್ತೀರಿ? ಅಶೋಕನ ಶಾಸನಗಳು ಬ್ರಾಹ್ಮಿ ಮತ್ತು ಕರಷ್ಟಿ ಲಿಪಿಗಳಲ್ಲಿವೆ. ಹಾಂ. ಓಕೆ. ಸುವರ್ಣಗಿರಿಯು ಕರ್ನಾಟಕದ ತಕನ್ ಭಾಗವಾಗಿದೆ. ಓಕೆ, ಗುಡ್. ಮತ್ತೆ ಯಾರು ಹೇಳ್ತೀರಿ? ಇನ್ನೂ ಹೆಚ್ಚಿನ ಮಾಹಿತಿ ಹೇಳ್ಬೋದಲ್ಲ? ಹೇಳಮ್ಮ, ನೀ ಹೇಳಮ್ಮ. 7ನೇ ಕ್ಲಾಸ್ ಹೇಳ. ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಓಕೆ. ಮತ್ತೆ ಯಾರು ಹೇಳ್ತೀರಿ? ಹಾಂ, ಹೇಳಪ್ಪ. ಮೌರ್ಯ ಸಾಮ್ರಾಜ್ಯದಲ್ಲಿ ಶಾಶ್ವತ ಸೈನ್ಯವು ಅಗತ್ಯವಿತ್ತು. ಓಕೆ. ಇಷ್ಟೇನಾ? ಮತ್ತೆ ಮಾಹಿತಿ ಗೊತ್ತಿಲ್ಲ? ಹೇಳಪ್ಪ. ಭೂಕಂದಾಯವು ರಾಜ್ಯನ ಮೂಲ ಆದಾಯ. ಹಾಂ, ಗುಡ್. ಮತ್ತೆ ಯಾರು ಹೇಳ್ತೀರಿ? ನೆನಪಿಸ್ಕೊಳ್ರಿ. ಅಶೋಕನ ಶಾಸನಗಳು ಕರ್ನಾಟಕದ ಚಿತ್ರದುರ್ಗದಲ್ಲಿ ದೊರೆತಿವೆ. ಓಕೆ. ಮತ್ತೆ ಅಶೋಕನ ಅನೇಕ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ. ಓಕೆ, ಆಲ್ರೆಡಿ ಹೇಳಿದಾನ. ನೆಕ್ಸ್ಟ್ ಹೇಳಮ್ಮ. ಬಿಂದುಸಾರ 25 ವರ್ಷಗಳ ಕಾಲ ಆಳ್ವಿಕೆ ಮಾಡಿದನು. ಓಕೆ, ಗುಡ್. ಮತ್ತೆ ಯಾರು ಹೇಳ್ತೀರಿ? ಹಾಂ, ಹೇಳು. ಅಶೋಕನು ಬುದ್ಧನು ಬೋಧಿಸಿದ ದಯೆ ಇವನನ್ನು ಪ್ರಭಾವಿಸಿದ. ಹಾಂ, ಇದು ಇಂಪಾರ್ಟೆಂಟು. ಅಶೋಕ ಅಂತ ಬಂದಾಗ ಆತನನ್ನು ಏನಂತ ಕರೆದ್ರು? ಹಾಂ, ಮಹಾಶಯ ಮತ್ತು ಚಕ್ರವರ್ತಿ. ಅಶೋಕ ಚಕ್ರವರ್ತಿ, ಅಶೋಕ ಮಹಾಶಯ ಅಂತ ಕರೆದ್ರು. ಕಾರಣ ಇರಬೇಕಲ್ವಾ? ಏನು ಹಂಗೆ ಸುಮ್ಮನೆ ಕರೆದ್ರು ಯಾರಾದರೂ? ಹಾಂ, ಹೇಳ್ತೀರಾ? ತಡಿ ನೀ ಹೇಳಪ್ಪ. ಅಶೋಕ ಕಳಿಂಗ ಯುದ್ಧದ ನಂತರ ಇದು ನೊಂದುಕೊಳ್ತಾನೆ. ಅದಕ್ಕೆ ಅಶೋಕ ಮಹಾಶಯ ಒಂದು ಧಮ್ಮದ ಕಡೆಗೆ ಪ್ರೇರೇಪಿತ. ಹಾಂ, ಓಕೆ, ಗುಡ್. ಯಾಕೆ ನೊಂದುಕೊಳ್ತಾನ? ಕಾರಣ ಇರ್ಬೇಕಲ್ಲ ಅದಕ್ಕೂ. 1,50,000 ಸೆರೆಯಾಗ್ತಾರ್ರಿ. 1,00,000 ಜನರು ಮೃತರಾಗ್ತಾರ್ರಿ. ಅದಕ್ಕೆ ಅಶೋಕ ಚಕ್ರವರ್ತಿ ನೊಂದ್ಕೊಂಡ್ರು ರೀ, ಧಮ್ಮದ ಕಡೆಗೆ ಪ್ರೇರೇಪಿತನಾಗಿ ಆಮ್ಯಾಗ ಬೌದ್ಧ ಧರ್ಮಕ್ಕೆ ಇದಾಕಂತ. ಹಾಂ, ಬೌದ್ಧ ಧರ್ಮವನ್ನು ಅನುಸರಿಸ್ತಾನ ಅಂತ ನಾವು ಹೇಳ್ತೀವಿ. ಓಕೆ. ಹಾಗಾದ್ರೆ ಬೌದ್ಧ ಧರ್ಮವನ್ನು ಈತ ಅನುಸರಿಸಿ ಅಹಿಂಸಾ ತತ್ವವನ್ನು ಅಳವಡಿಸ್ಕೊಂಡ ಮೇಲೆ ಮತ್ತೇನಾದರೂ ಮುಂದೆ ವರ್ಷಿಂದೇನೋ ಅದ್ರ ಬಗ್ಗೆ ಯಾರು ಹೇಳ್ತೀರಿ? ಹೇಳಪ್ಪ. ಅಶೋಕನು ಬೌದ್ಧ ಧರ್ಮ ಪ್ರಚಾರ ಮಾಡಲು ಹಾಂ, ಧರ್ಮ ಮಹಾಮಾತ್ರರನ್ನು ನೇಮಿಸಿದನು. ತನ್ನ ಆಸ್ಥಾನದಲ್ಲಿ ಧರ್ಮ ಮಹಾಮಾತ್ರರನ್ನು ಕೂಡ ನೇಮಕ ಮಾಡಿದರು. ಯಾಕಪ್ಪ ಅಂತಂದ್ರೆ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ. ಮತ್ತೆ ಇಷ್ಟೇ. ಹಾಂ, ಅಶೋಕನ ವಿಚಾರಗಳು ಧರ್ಮದ ಕಡೆಗೆ ವ್ಯಕ್ತವಾಗಿವೆ. ಧರ್ಮದ ಕಡೆಗೆ ವ್ಯಕ್ತ ಆದವು. ಇಷ್ಟೇನಾ? ಮತ್ತೆ ಇರ್ಬೋದಲ್ಲ? ಯೋಚನೆ ಮಾಡಿ. ಬೌದ್ಧ ಧರ್ಮಕ್ಕೆ ಅಶೋಕನ ಶಾಸನಗಳಲ್ಲಿ ಧರ್ಮದ ಕುರಿತಾಗಿ ಧರ್ಮದ ಕುರಿತಾಗಿಯೂ ಕೂಡ ಮಾಹಿತಿ ಇವೆ. ಮತ್ತು ಬೌದ್ಧ ಧರ್ಮದ ಬಗ್ಗೆ ಅವರು ಏನು ಸಮ್ಮೇಳನ ಮಾಡಿರ್ಬೋದಾ ಅಥವಾ ಇಲ್ವಾ? ನೆನಪೈತೆ? ಹೇಳ್ರಿ ನೋಡೋಣ. 3ನೇ ಬೌದ್ಧ ಸಮ್ಮೇಳನ ಅಶೋಕ ಮಾಡಿದ್ದಾನೆ. ಹಾಂ, ಓಕೆ. ಹಾಗಾದ್ರೆ ಇದ್ರ ಅಧ್ಯಕ್ಷತೆ ಯಾರು ಇರಬೇಕಲ್ಲ? ಯಾರು? ಮೊಗ್ಗಲಿ ಪುತ್ರ ತಿಸ್ಯ. ಸಮ್ಮೇಳನ ಅಜಾತ ಶಾಸ್ತ್ರದಲ್ಲಿ ನಡೆಯುತ್ತದೆ. ಹಾಂ, ಓಕೆ. ಮತ್ತೆ ನಾಲ್ಕನೇ ಸಮ್ಮೇಳನದಲ್ಲಿ ಕುಂಡಲವನದಲ್ಲಿ ನಡೆಯಿತು. ಓಕೆ, ಸರಿ. ಹಾಗಾದರೆ ಈ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನಾವು ಇತಿಹಾಸವನ್ನು ಹೇಗೆ ತಿಳ್ಕೊತೀವಿ? ಯಾರು ಹೇಳ್ತೀರಿ? ಯಾಕಂದ್ರೆ ನಾವು ಹಾಗೆ ಎಲ್ಲಾದರೂ ಯಾರು
ಹೇಳ್ತಾರೆ ನಮಗೆ? ಇಲ್ಲ, ಎಲ್ಲೋ ನಾವು ಆಧಾರಗಳು ಇರಬೇಕಲ್ಲ. ಇಂಡಿಕಾ ಹಾಂ, ಏನಂತ? ಓಕೆ, ಹಾಗಾದ್ರೆ ಮೆಗಾಸ್ತಾನಿಸ್ ಯಾವ ದೇಶದವನು? ಇಲ್ಲಿಗೆ ಯಾಕೆ ಬಂದ? ಆ ವಿಚಾರಗಳನ್ನು ತಿಳ್ಕೊಂಡು ಅದನ್ನ ಪುಸ್ತಕದಲ್ಲಿ ಬರಿತಾನೆ. ಯಾವ ಪುಸ್ತಕ ಅದು? ಇಂಡಿಕಾ. ಇಂಡಿಕಾ ಅನ್ನೋ ಪುಸ್ತಕದಲ್ಲಿ ನಮ್ಮ ಭಾರತಕ್ಕೆ ರಾಯಭಾರಿಯಾಗಿ ಬಂದಂತಹ ಮೆಗಾಸ್ತಾನಿಸು ಇಲ್ಲಿ ಕಂಡು ಕೇಳಿದ ಅನುಭವಿಸಿದ ಎಲ್ಲ ವಿಚಾರಗಳನ್ನು ಅದರಲ್ಲಿ ಒಂದೊಂದಾಗಿ ಬರಿತಾ ಹೋಗ್ತಾನೆ. ಅದನ್ನು ನಾವು ಅಧ್ಯಯನ ಮಾಡಿದ್ಮೇಲೆ ನಮಗೆ ಗೊತ್ತಾಯಿತು, ಮೌರ್ಯ ಸಾಮ್ರಾಜ್ಯ ಹೀಗಿತ್ತು, ಆ ಸಮಯದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಈ ರೀತಿಯಾದ ವ್ಯವಸ್ಥೆಗಳಿದ್ದವು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಂತ. ಓಕೆ, ಥ್ಯಾಂಕ್ ಯು ಪುಟ. ನೆಕ್ಸ್ಟ್ ಏನು ಮಾಡಿರಿ, ಇನ್ನೂ ಇದೇ ರೀತಿ ಚೆನ್ನಾಗಿ ಅಧ್ಯಯನವನ್ನು ಮಾಡ್ಕೊಂಡು ಬರ್ರಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರಶ್ನೆ ನಾವು ಕೇಳಿದಾಗ ನೀವೇನು ಮಾಡಬೇಕಾ? ಉತ್ತರಿಸ್ಬೇಕು. ಉತ್ತರ ಹಂಗೆ ಬರ್ತಾವೆ ನಿಮ್ಗೆ? ಓದಿದ್ರೆ ಬರ್ತಾವೆ. ಓದ್ತೀರಿ ಇನ್ನು ಮುಂದೆ? ಚೆನ್ನಾಗಿ ಓದ್ತೀರಿ? ಓಕೆ.